ಸೊ ಗೈಸ್ ಲೈಕ್ ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಿನ್ನೆ ಪಂಜಾಬ್ ವರ್ಸಸ್ ಬೆಂಗಳೂರು ಮ್ಯಾಚ್ ಇತ್ತು. ಕ್ರೇಜಿ ಅಂತ ಅನ್ಸುತ್ತೆ. ಈ ಸೀಸನ್ IPL ಎಲ್ಲಾ ಮ್ಯಾಚ್ ಗಳು ಕೂಡ ಕ್ರೂಷಿಯಲ್ ಆಗಿ ಅಂದ್ರೆ ಲಾಸ್ಟ್ ಅಲ್ಲಿ ಬಂದು ಓವರ್ ಅಲ್ಲಿ ಗೆಲ್ಲುವಂತದ್ದು ಸೋಲುವಂತದ್ದು ಆಗ್ತಿರುವಂತದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇದನ್ನ ನೋಡ್ತಾ ಇದ್ರೆ ನಮ್ಮ ಮೆಂಟಲ್ ಹೆಲ್ತ್ ಅಂದು ಎಕ್ಕುಟ್ಟು ಹೋಗುತ್ತೆ ಗುರು. ಸೀರಿಯಸ್ಲಿ ಯಾವುದೇ ಫ್ಯಾನ್ ಆಗ್ಬೋದು, ಯಾವುದೇ ಫ್ರಾಂಚೈಸಿ ಫ್ಯಾನ್ ಆಗ್ಬೋದು, ಅವ್ರಿಗೆ ತುಂಬಾ ಕಷ್ಟ ಇರೋದೇನಂದ್ರೆ ಸೋತ್ರೆ ಬೇಜಾರ್ ನಿದ್ದೆ ಬರಲ್ಲ, ಗೆದ್ರೆ ಖುಷಿ ನಿದ್ದೆ ಬರಲ್ಲ. ಒಟ್ನಲ್ಲಿ ಈ IPL ಮುಗಿಯೋವರೆಗೂ ಮೆಂಟಲ್ ಹೆಲ್ತ್ ಅಂತೂ ಎಕ್ಕುಟ್ಟು ಹೋಗುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ ಎಲ್ಲರೂ ಏನ್ ಮಾಡ್ತಾರೆ ಏನ್ ಕತೆ ಅಂತ. ಸೊ ಈ ನಿನ್ನೆ ಮ್ಯಾಚ್ ವಿಷಯಕ್ಕೆ ಬಂದ್ರೆ, ನಿನ್ನೆ ಪಂಜಾಬ್ ಅವರು ಗೆದ್ಕೊಂಡ್ ಬಂದಿರೋ ಅವತ್ತು. ಸೊ ನಮ್ಮ ಬೆಂಗಳೂರು ಅವರು ಚೆನ್ನೈ ವಿರುದ್ಧ ಸೋತ್ಕೊಂಡ್ ಬಂದಿದ್ದಂಥದ್ದು. ಕಾನ್ಫಿಡೆನ್ಸ್ ಅಂತ ಬಂದಾಗ ಹೈ ಇದ್ದಂಥದ್ದು ಪಂಜಾಬ್ ಅವ್ರಿಗೆ. ಮತ್ತೆ ನಮ್ಮ ಸ್ಟಾಟ್ಸ್ ಮತ್ತೆ ಏನಂತಾರೆ ಪಂಜಾಬ್ ವರ್ಸಸ್ ಬೆಂಗಳೂರು ಮ್ಯಾಚ್ ಸ್ಟಾಟ್ಸ್ ಗಳನ್ನ ಕೂಡ ನೋಡಿದ್ರೆ ನಿಮ್ಗೆ ಅವ್ರದೇ ಮೇಲ್ಗೈ ಇರುವಂತದ್ದು ಪಂಜಾಬ್ ಅವ್ರದ್ದು. ಸೊ ಇದ್ರ ಜೊತೆಗೆ ಮೇನ್ ಆಗಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನಮ್ಮ ಹೋಮ್ ಗ್ರೌಂಡ್ ಏನಿದೆ ಎಲ್ಲಾರ್ಗೂ ಕೂಡ ಹೋಮ್ ಗ್ರೌಂಡ್ ಅಲ್ಲಿ ಅಡ್ವಾಂಟೇಜ್ ಆದ್ರೆ ನಮ್ಗೆ ಡಿಸ್ಅಡ್ವಾಂಟೇಜ್ ಆಗ್ತಾ ಇತ್ತು. ನಮ್ಮ ಗೆಲುವಿನ ಪರ್ಸೆಂಟೇಜ್ ಕೂಡ ತುಂಬಾ ಕಡಿಮೆ ಇದೆ, 51-52% ಏನೋ ಇದೆ ಅಂತ ಕೇಳ್ಪಟ್ಟೆ. ಸೊ ಹಿಂಗಿರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಭಯ ಆಗ್ತಿತ್ತು. ಅಂಡ್ ಫಸ್ಟ್ ಮ್ಯಾಚ್ ಬೇರೆ ಸೋತ್ರು, ಎರಡನೇ ಮ್ಯಾಚ್ ಬರ್ತಾ ಇದಾರೆ, ಏನಾಗುತ್ತೆ ಏನ್ ಕತೆ ಅಂತ. ಅಂಡ್ ಇಲ್ಲಿ ಮೇನ್ ಆಗಿ ಕ್ರೂಷಿಯಲ್ ಆಗ್ತಿದ್ದಂಥದ್ದು ಟಾಸ್. ಸೊ ನಮ್ಮ ಕ್ಯಾಪ್ಟನ್ ಲಕ್ ಇದೆ ಅಂತ ಅನ್ಕೋಬಹುದು. ಸೊ ಬ್ಯಾಕ್ ಟು ಬ್ಯಾಕ್ ಟಾಸ್ ನ ಗೆಲ್ತಾ ಇದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಟಾಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ನಮ್ಮ ಪಿಚ್ ಅಲ್ಲಿ. ಅಂಡ್ ನಿನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಟಾಸ್ ನ ಗೆದ್ದು ಏನು ನಮ್ಮವರು ಫಸ್ಟ್ ಬೌಲಿಂಗ್ ಮಾಡಕ್ ಸೆಲೆಕ್ಟ್ ಮಾಡ್ಕೋತಾರೆ. ಇದು ಒಳ್ಳೆ ನಿರ್ಧಾರ ಅಂತ ನಮ್ಗೆ ಅನಿಸ್ತು. ಯಾಕಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ತಪ್ಪು ಮಾಡಿದ್ರು ಚೆನ್ನೈ ವಿರುದ್ಧ, ಓಕೆನಾ. ಆದ್ರೆ ಒಂದ್ ಅರ್ಧ ಮ್ಯಾಚ್ ನಡೀತಿರ್ಬೇಕಾದ್ರೆ ಪರ್ಸನಲಿ ಫೀಲ್ ಆಗಿದ್ದು ನನಗೆ, ಗುರು ಬೆಟರ್ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋ ಲೆವೆಲ್ ತಂದಾಕ್ಬಿಟ್ರು ಅಂತ ಹೇಳ್ಬೋದು. ಇಲ್ಲಿ ಒಂದ್ ವಿಷಯ ನೀವು ಅಬ್ಸರ್ವ್ ಮಾಡಿ, ಪಿಚ್ಗಳು ಏನು ಸೇಮ್ ಮೊದ್ಲು ಇರ್ತಿತ್ತು ಆತರ ಪಿಚ್ಗಳು ಇಲ್ಲಕ್ಕೆಲ್ಲ. ಇವಾಗ ನೀವು ಬೆಂಗಳೂರು ಪಿಚ್ ನೋಡಿದ್ರೆ ನಿಮ್ಗೆ 2 ಫೇಸ್ ಇತ್ತು ನಿನ್ನೆ. ಚೆನ್ನೈ ಪಿಚ್ ಬ್ಯಾಟಿಂಗ್ ತುಂಬಾ ಹೆಲ್ಪ್ ಆಯ್ತು. ಅಲ್ಲಿ ಸ್ಪಿನ್ನರ್ಸ್ ಗಳು ತುಂಬಾ ಎರಡನೇ ಬಂದಾಗ ಬ್ಯಾಟಿಂಗ್ ಬಂದಾಗ ಬೌಲಿಂಗ್ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಚೆನ್ನೈ. ಬಟ್ ಅದೆಲ್ಲ ಅದೇ ರೀತಿ ಆಗ್ತಾ ಇಲ್ಲ, ಏನಂತ ಗೊತ್ತಾಗ್ತಿಲ್ಲ. ಬಟ್ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತಿದೆ ಗೇಮ್ಗಳು ಅಂತ ಹೇಳ್ಬೋದು, ಓಕೆನಾ. ಸೊ ಇನ್ನು ನೆನ್ನೆ ಪಂಜಾಬ್ ವಿಷಯಕ್ಕೆ ಅಂತ ಬಂದಾಗ, ಪಂಜಾಬ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರ ಕಡೆಯಿಂದ ಕೂಡ ಏನು ದೊಡ್ಡ ಬಿಗ್ ರನ್ ಏನ್ ಬರ್ಲಿಲ್ಲ, ಓಕೆನಾ. ಆದ್ರೆ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಬಂತು ಅಂತ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡಿ 45, 25, 17, 23, 27, 21 ಈ ತರನೇ ಇರುವಂತದ್ದು ಒಬ್ಬೊಬ್ರು ರನ್ಸ್, ಓಕೆನಾ. ಆದ್ರೆ ಅದು 176 ನ ಟೋಟಲ್ ಹಾಕುತ್ತೆ. ಅಲ್ಲಿ ಮೇನ್ ಆಗಿ ಧವನ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಬೇಸ್ಟ್ ಅವರು ಸಿರಾಜ್ ಬೌಲಿಂಗ್ ಔಟ್ ಆಗ್ತಾರೆ. ಇಲ್ಲಿ ನಮ್ಗೆ ಪವರ್ ಪ್ಲೇ ಅಲ್ಲಿ ಸಖತ್ ಬೌಲಿಂಗ್ ಮಾಡಿದಂತದ್ದು ಎಷ್ಟು ದಯಾಳು. ತುಂಬಾ ಜನ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು. ಅವ್ರಿಗೆಲ್ಲ ಮುಖಕ್ಕೆ ಕೊಡದಂಗೆ ಉತ್ತರ ಕೊಟ್ಟಿರುವಂತದ್ದು ಎಷ್ಟು ದಯಾಳು ಅಂತ ಹೇಳ್ಬೋದು. ಸಖತ್ ಬೌಲರ್ ಅಂತ ಹೇಳ್ಬೋದು. ಸ್ವಲ್ಪ ಲಕ್ ಕೂಡ ಬೇಕು ಅವ್ರಿಗೆ, ಬಿಕಾಸ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಬಟ್ ವಿಕೆಟ್ ಸಿಗಲ್ಲ ಎಷ್ಟೋ ಸಲ. ಬಟ್ ಫೈನಲ್ ಒಂದು ವಿಕೆಟ್ ಕೂಡ ಕೇಳ್ತಾರೆ. ಅಂಡ್ ಇಲ್ಲಿ ತುಂಬಾ ಕ್ರೂಷಿಯಲ್ ಆಗಿದೆ ಏನಂದ್ರೆ ಬೇಸ್ಟ್ ಅವ್ರನ್ನ ಇರುವಂತದ್ದು. ಆ ಕೆಲಸ ಮಾಡಿದಂತ ನಮ್ಮ ಸಿರಾಜ್ ಅವರು. ಸಿರಾಜ್ ಅವರ ರೆಕಾರ್ಡ್ ತುಂಬಾ ಸಖತ್ತಾಗಿದೆ ಗುರು. ಎಕನಾಮಿ ಹೋದ ವರ್ಷ ಏನೋ 4.5 ಸಮಥಿಂಗ್ ಏನೋ ಇತ್ತು. ಸೊ ವಿತಿನ್ 5 ಲೆಕ್ಕಗಳು ಅಂದ್ರೆ ಓವರ್ಗೆ 5 ರನ್ ಒಳಗಡೆ ಕೊಡ್ತಿದ್ದಾರೆ ಅಂದ್ರೆ ಅದು ನಮ್ಮ ಬೆಂಗಳೂರು ಪಿಚ್ ಅಲ್ಲಿ ಕ್ರೇಜಿ ರೆಕಾರ್ಡ್ ಅಂದ್ರೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾಡ್ತಿರುವಂತದ್ದು. ಅಂಡ್ ನಿನ್ನೆ ಸಿರಾಜ್ ಅವರ ಬೌಲಿಂಗ್ ಕೂಡ ತುಂಬಾ ಮ್ಯಾಟರ್ ಆಗ್ತಿತ್ತು. ಯಾಕಂದ್ರೆ ಹೋದ್ ಮ್ಯಾಚ್ ಚೆನ್ನಾಗಿ ಹೊಡ್ಸ್ಕೊಂಡ್ರು, ಅದರಿಂದ ಸೋತ್ವಿ. ಈ ಮ್ಯಾಚ್ ಅವ್ರು ಕಮ್ ಬ್ಯಾಕ್ ಮಾಡಿದಂತದ್ದು ಸಖತ್ತಾಗಿತ್ತು. ಅಂಡ್ ಬೇಸ್ಟ್ ಅವರ ವಿಕೆಟ್ ಕೂಡ ಕೀಳ್ತಾರೆ. ಅಲ್ಲಿಂದನೇ ಮ್ಯಾಚ್ ಟರ್ನ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮ್ಯಾಕ್ಸ್ವೆಲ್ ಕೂಡ ಪಾತ್ರಕ್ಕೆ ಬರ್ತಾರೆ ಇಲ್ಲಿ. ಸೊ ಅವರು ಕೂಡ ವಿಕೆಟ್ ನ ಕೀಳಕ್ ಸ್ಟಾರ್ಟ್ ಮಾಡ್ತಾರೆ. 2 ವಿಕೆಟ್ ಅವ್ರಿಗೆ ಸಿಗುವಂತದ್ದು. ಸೊ ಇದ್ರ ಜೊತೆಗೆ ಮೇನ್ ಆಗಿ ಲಿವಿಂಗ್ ಸ್ಟನ್ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರುವಾಗ ಆ ಪ್ಲೇಯರ್ ಆಡುವಂತ ರೀತಿ ನೋಡ್ರನೆ ಭಯ ಆಗುತ್ತೆ. ಸೊ ಅವ್ರನ್ನ ಬೇಗ ಔಟ್ ಮಾಡಿದಂತದಕ್ಕೆ ಹೆಲ್ಪ್ ಮಾಡಿದಂತದ್ದು ನಮ್ಮ ಅಲ್ಜರಿ ಜೋಸೆಫ್ ಅವರು. ಆಕ್ಚುಲಿ 3 ಓವರ್ ತುಂಬಾ ಚೆನ್ನಾಗಿ ಮಾಡಿದ್ರು ವ್ಯಕ್ತಿ. ಬಟ್ ಏನೋ ಗೊತ್ತಿಲ್ಲ, ಲಾಸ್ಟ್ ಓವರ್ಲಿ ಹೊಡ್ಸ್ಕೊಂಡ್ರು. ಇಲ್ಲಿ ಜಿತೇಶ್ ಶರ್ಮಾ ಮತ್ತೆ ಶಶಾಂಕ್ ಸಿಂಗ್ ಕಾಂಟ್ರಿಬ್ಯೂಷನ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಶಶಾಂಕ್ ಸಿಂಗ್ ಲಾಸ್ಟ್ ಓವರ್ ಅಲ್ಲಿ ಅಲ್ಜರಿ ಜೋಸೆಫ್ಗೆ ಹಾಕೊಂಡು ಸರಿಯಾಗಿ ಗುಮ್ತಾರೆ. ಅದೇ ಇದಕ್ಕೆಲ್ಲ ಇಷ್ಟು ಲಾಸ್ಟ್ ವರ್ಗೂ ಹೋಗಕ್ಕೆ ಕಾರಣ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಒಂದ್ 17-15 ರನ್ ಇಲ್ಲ 10 ರನ್ ಕಡಿಮೆ ಇದ್ರೆ ಇನ್ನೂ ಚೆನ್ನಾಗಿ ಈಸಿಯಾಗಿ ಗೆಲ್ಬೋದಾಗಿತ್ತು ಅಂತ ಅನ್ಸಕ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಸಖತ್ತಾಗಿ ಬ್ಯಾಟಿಂಗ್ ಮಾಡುವಂತ ಕೂಡ ಹೇಳ್ಬೋದು. ಸ್ಟಿಲ್ ನಮ್ಮ ಪಿಚ್ ಬ್ಯಾಟಿಂಗ್ ಪಿಚ್ ನಿಮ್ಗೆ ಗೊತ್ತಿರೋ ಹಾಗೆ ಆ ರೀತಿ ನೋಡಿದಾಗ ಎಲ್ಲ ಒಂದ್ ಕಡೆ ಕಡಿಮೆ ಇದೆ ಅಂತ ಅನ್ಸಿತ್ತು. ಬಟ್ ನಿನ್ನೆ ಪಿಚ್ ನೋಡಿದಾಗ ಸೊ ಒಂದು ಒಳ್ಳೆ ಸ್ಕೋರ್ ಅಂತ ಕೂಡ ಅನ್ಸಕ್ ಸ್ಟಾರ್ಟ್ ಆಗ್ತಿತ್ತು. ಸೊ ಇಲ್ಲಿ ನಿನ್ನೆ ಗ್ರೀನ್ ಅವರಿಂದ ಆಗ್ಬೋದು, ಎಲ್ಲರೂ ಕೂಡ ಮಾಡಿದ್ರು. ಬಟ್ ಇಲ್ಲಿ ಮಾಯಕ್ ಡಾಕರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಸ್ಟಿಲ್ ಏನು ಮಾಡಕ್ಕಾಗಲ್ಲ, ಒಂದು ಬ್ಯಾಡ್ ಗೇಮ್ ಅಂತ ಅನ್ಕೋಬೇಕಷ್ಟೇ. ಬಟ್ ನಮ್ ಪಿಚ್ ಎಲ್ಲ ಅದು ಓಕೆ ಅಂತ ಅನಿಸ್ತಿತ್ತು. ಬಟ್ ಯಾವಾಗ ಅವ್ರ ಬೌಲಿಂಗ್ ಮಾಡಿದ್ರು ಅವಾಗ ಇನ್ನ ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಅನ್ಸಕ್ ಸ್ಟಾರ್ಟ್ ಆಗ್ತಾ ಇತ್ತು. ಅಂಡ್ ಇಲ್ಲಿ ಮೇನ್ ಆಗಿ ಸಿರಾಜ್, ಯಶ್ ದಯಾಳ್, ಕ್ರೇಜಿ ಅಂಡ್ ಮ್ಯಾಕ್ಸ್ವೆಲ್ ಕಡೆಯಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಕೂಡ ಬಂತು. ರನ್ ಹೋಗ್ಬೋದು, ಬಟ್ ವಿಕೆಟ್ ಅಂತೂ ಕೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದನ್ನ ಬಿಟ್ಟು ನಮ್ಮ RCB ಮ್ಯಾಚ್ ಅಂತ ಬಂದಾಗ 176 ಟಾರ್ಗೆಟ್ ಬರ್ತಾರೆ ನಮ್ಮ ಕಿಂಗ್ ಕೊಹ್ಲಿ ಮತ್ತೆ ಫಾಫ್. ಸೊ ಕಿಂಗ್ ಕೊಹ್ಲಿ ಗುರು ಜೀವ ಬಾಯಿಗೆ ಬಂದಿತ್ತು ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಏನ್ 2ನೇ ಬಾಲ್ ಅನ್ಕೋತೀನಿ ಇವರು. ಫಸ್ಟ್ ಬಾಲ್ ಎಡ್ಜ್ ಆಗುತ್ತೆ, 2ನೇ ಬಾಲ್ ಕ್ಯಾಚ್ ಬೇಸ್ಟ್ ಅವ್ರು ಬಿಡ್ತಾರೆ. ಇಲ್ಲ ಅಂದಿದ್ರೆ ನಿನ್ನೆ ಮ್ಯಾಚ್ ಆಲ್ಮೋಸ್ಟ್ ಹೊಗೆ ಅಂತ ಹೇಳ್ಬೋದು. ಬಿಕಾಸ್ ನೀವು ನೋಡಿ 49 ಬಾಲ್ಗೆ 77 ನಮ್ ಕಿಂಗ್ ಕೊಹ್ಲಿ, ಅದು 157 ಸ್ಟ್ರೈಕ್ ರೇಟ್ ಅಲ್ಲಿ. ಅದು ಎಂತ ಕ್ರೂಷಿಯಲ್ ಎಲ್ಲಾನು ಕೂಡ ಅಂದ್ರೆ ಎಲ್ಲಾ ಸ್ಟೇಜ್ ಅಲ್ಲೂ ಪವರ್ ಪ್ಲೇ ಆಗೋದು, ಮಿಡಲ್ ಓವರ್ ಆಗ್ಬೋದು, ಎಲ್ಲಾದ್ರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ಕೊ ಬಂದ್ರು.
ಅಂದ್ರೆ ಸಿಂಗಲ್ ಬೇಕಾದಾಗ್ಬೋದು, 4-6 ಬೇಕಾದಾಗ್ಬೋದು, ಎಲ್ಲ ಚೆನ್ನಾಗಿ ಆಡ್ಕೊ ಬಂದ್ರು. ಅದೇನಾದ್ರೂ ಅವ್ರು ಇರ್ಲಿಲ್ಲ ಅಂದಿದ್ರೆ ಐ ಥಿಂಕ್ ಡಿಫ್ರೆಂಟ್ ಸ್ಟೋರಿ ಆಗ್ತಿತ್ತು. ಏನಾಗ್ತಿತ್ತೋ ಗೊತ್ತಿಲ್ಲ. ಬಟ್ ನೀವು ಏನೇ ಹೇಳಿ ನಮ್ ಟೀಮ್ಗೆ ಎಷ್ಟ್ ಜನ ಬರ್ಬೋದು, ಎಷ್ಟ್ ಜನ ಹೋಗ್ಬೋದು, ಅದು ಸೆಕೆಂಡ್ ವಿಷಯ. ಆದ್ರೆ ನಾವು ಡಿಪೆಂಡ್ ಆಗುತ್ತೆ ಕಿಂಗ್ ಕೊಹ್ಲಿಗೆ ಅಂತ ನೆನೆ ನೋಡಿದ್ರೆ ಗೊತ್ತಾಗುತ್ತೆ. ಏನ್ ಬ್ಯಾಟಿಂಗ್ ಡೆಪ್ತ್ ಆಗಿದೆ ಅಂತ ಏನೇ ನಾವ್ ಹೇಳಿದ್ರು ಕೂಡ ನಾವು ಮತ್ತೆ ಡಿಪೆಂಡ್ ಆಗ್ತಿರೋದು ನಮ್ ಕಿಂಗ್ ಕೊಹ್ಲಿ ಅವರ ಬ್ಯಾಟಿಂಗ್ ಮೇಲೆ. ಸೊ ಇದು ಒಂದ್ ಸ್ವಲ್ಪ ಗಮನ ಕೊಡ್ಬೇಕು ಅಂತ ಅನ್ಸುತ್ತೆ. ಫಾಫ್ ಅವ್ರು ಬೇಗ ಔಟ್ ಆಗ್ತಾರೆ. ಅದಾದ್ಮೇಲೆ ಗ್ರೀನ್ ಅವ್ರನ್ನ ಕಳಿಸ್ತಾರೆ ರಜತ್ ಪಟಿದಾರ್ನ ಬದಲು. ಅದ್ ಏನಕ್ಕೆ ಹಂಗ್ ಕಳ್ಸೋ ಅಂತ ಗೊತ್ತಿಲ್ಲ, ಗುದಿಯಕ್ಕೆ ಕಳಿಸ್ತಾರೆ ಏನ್ ಕತೆ ಅಂತ ಗೊತ್ತಿಲ್ಲ. ಗುದಿಯಕ್ಕೆ ಕಳ್ಸಿದ್ರೆ ಅಂತ ಅನ್ಕೋತೀನಿ, ಅದಕ್ಕೆ ಹೊಡೆಯಕ್ಕೆ ಹೋಗಿ ಅವರು ಕೂಡ ರಬಡ್ ಅವ್ರಿಗೆ ಔಟ್ ಆಗ್ತಾರೆ. ಸೊ ರಬಡ್ ಮಾತ್ರ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ರು ನೆನ್ನೆ ಅಂತಾನೆ ಹೇಳ್ಬೋದು. ಅಲ್ಲಿ ಆಕ್ಚುಲಿ ಪಿಕಪ್ ದ ಬೌಲರ್ ಅಂದ್ರೆ ಅವರು ಮತ್ತೆ ಹರ್ಪ್ರೀತ್ ಬಾರು. ಸೊ ಇಬ್ರು ಅಂತ ಸಕ್ಕತ್ತಾಗಿ ಮಾಡಿದ್ರು. ಅಂಡ್ ಇಲ್ಲಿ ಮೇನ್ ಆಗಿ ಬೇಜಾರಾಗ್ತಿರುವಂತದ್ದು ಗ್ರೀನ್ ಇಂದ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ, ಮತ್ತೆ ರಜತ್ ಪಟಿದಾರಿಂದ ಕೂಡ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಎಳೆಯಕ್ ಹೋಗಿ ಔಟ್ ಆಗ್ತಾರೆ, ಕ್ಲೀನ್ ಬೋಲ್ಡ್ ಆಗ್ತಾರೆ ಹರ್ಪ್ರೀತ್ ಬಾರ್ಗೆ. ಸೊ ಆಕ್ಚುಲಿ ಹರ್ಪ್ರೀತ್ ಅವರು ನೀವು ಅಬ್ಸರ್ವ್ ಮಾಡ್ರೆ RCB ವಿರುದ್ಧ ಒಳ್ಳೆ ರೆಕಾರ್ಡ್ ನ ಮೇಂಟೈನ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ರಜತ್ ಪಟಿದಾರ್ ಒಂದ್ಸಲ, ಎಬಿಡೋಸ್ ಒಂದ್ಸಲ, ಮ್ಯಾಕ್ಸ್ವೆಲ್ 4 ಸಲ ಏನೋ, ಕಿಂಗ್ ಕೊಹ್ಲಿ 2 ಸಲ ಏನೋ ಔಟ್ ಮಾಡಿರುವಂತದ್ದು. ಹರ್ಪ್ರೀತ್ ಬಾರ್ 13 ರನ್ ಗುರು, 24 ಬಾಲ್ಗೆ 13 ರನ್ ಕೊಟ್ಟಿರುವಂತದ್ದು. 1 ವಿಕೆಟ್ 2 ವಿಕೆಟ್ ಮ್ಯಾಕ್ಸ್ವೆಲ್ ಕೂಡ ಅದಕ್ಕೆ ಅವ್ರಿಗೆ ಔಟ್ ಆಗುವಂತದ್ದು. ಸೊ ಮ್ಯಾಕ್ಸ್ವೆಲ್ ಇಂದ ಕೂಡ ಏನು ಕಾಂಟ್ರಿಬ್ಯೂಷನ್ ಬರ್ತಿಲ್ಲ. ಇಲ್ಲಿ ನಮ್ಗೆ ಇದೊಂದು ಸ್ವಲ್ಪ ಹೊಡ್ತ ಅಂತಾನೆ ಹೇಳ್ಬೋದು. ಹೌದು ನಾವು ಟಾಪ್ ಹೆವಿ ಅಂತ ಇದ್ವಿ, ಬಟ್ ಈಗ ನಮ್ಗೆ ಲೋ ಆರ್ಡರ್ ಅಲ್ಲಿ ಕಾಂಟ್ರಿಬ್ಯೂಷನ್ ಬರ್ತಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಇಲ್ಲಿ ಮೇನ್ ನೀವು ಅಬ್ಸರ್ವ್ ಮಾಡಿ ಎಲ್ಲೋ ಒಂದು ಕಡೆ ನಮ್ಮವ್ರು ಎಡುತ್ತಿದ್ದಾರೆ ಅಂತ ಕೂಡ ಅನ್ಸ್ತಿದೆ. ಇದನ್ನೆಲ್ಲ ನೋಡ್ತಿದ್ದಾಗ ಎಳೆಯಕ್ ಹೋಗಿ ಅಥವಾ ಸಿಚುವೇಶನ್ ತಕ್ಕಂತೆ ಆಡೋದನ್ನ ಬಿಟ್ಟು ಸ್ವಲ್ಪ ಎಳೆಯಕ್ ಹೋದ್ರೆ ಔಟ್ ಆಗೋ ಸಾಧ್ಯ ಕೂಡ ಜಾಸ್ತಿ ಇರುತ್ತೆ. ಸೊ ಗ್ರೀನು, ರಜತ್ ಪಟಿದಾರ್ ಅಂಡ್ ಮ್ಯಾಕ್ಸ್ವೆಲ್ 3 ಜನ ಚೆನ್ನಾಗಿ ಮಾಡ್ತಾ ಇಲ್ಲ ನಮ್ಮ ಟೀಮ್ಗೆ. ಅಟ್ಲೀಸ್ಟ್ ಹೋದ ಮ್ಯಾಚ್ ಅಲ್ಲಿ ನಮ್ಗೆ ಫಾಪ್ ಸಗದಾಗ ಆಟ ಆಡಿರು ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಜೊತೆಗೆ ಇಲ್ಲಿ ಮೇನ್ ಆಗಿ ಬಂದಾಗ ಕಿಂಗ್ ಕೊಹ್ಲಿ ಕೂಡ ಔಟ್ ಆಗ್ತಾರೆ, ಅದು ಕೂಡ ಹರ್ಷಲ್ ಪಟೇಲ್ ಅವ್ರಿಗೆ. ಹರ್ಷಲ್ ಪಟೇಲ್ ಹೊಡ್ಸ್ಕೊಂಡ್ರು ತುಂಬಾ ಚೆನ್ನಾಗಿ, ಬಟ್ ಸ್ಟಿಲ್ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡ್ರು. ಅದ್ರೂ ಕೂಡ ಕಿಂಗ್ ಕೊಹ್ಲಿ ಅವರ ವಿಕೆಟ್ ಕಿತ್ತರು. ಅಂಡ್ ರಬಡ ಮಾತ್ರ ಸಖತ್ ಬೌಲಿಂಗ್. ಇಲ್ಲಿ ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡ್ರೆ ಧವನ್ ಅವರು ಸಿಕ್ಕಾವಟೆ ಎಡ್ವರ್ಟ್ ಗಳನ್ನ ಮಾಡ್ರು ಅಂತ ಅನ್ಕೋತೀನಿ. ರಬಡನ ಡೆತ್ ಓವರ್ ಇಟ್ಕೊಂಡಿದ್ರೆ ಐ ಥಿಂಕ್ ಈ ಸಿಕ್ಕಾವಟೆ ಯೂಸ್ ಆಗ್ತೈತೆ ಅನ್ಕೋತೀನಿ. ಆಲ್ಮೋಸ್ಟ್ ಅವ್ರು ವಿನ್ ಆಗೋ ಚಾನ್ಸ್ ಕೂಡ ಇರ್ತಿತ್ತು. ಅವ್ರು ಆ ತಪ್ಪನ ಮಾಡ್ರು ಅನ್ಕೋತೀನಿ. ಬಿಕಾಸ್ ಅವ್ರ ವಿಕೆಟ್ ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಬೇಗ ಹಾಕ್ಸ್ಬಿಟ್ರು. ಆ ಓವರ್ ನೀವು ನೋಡ್ರೆ ಅವ್ರು ಮುಗಿಸ್ಕೊಂಡು ಹೋದ್ಮೇಲೆ ನಿಮ್ದಾಗ ನಮ್ಮವರು ಫ್ರೀ ಆಗಿ ಆಡೋಕ್ ತುಂಬಾ ಈಸಿ ಆಯ್ತು. ಅಂಡ್ ಇಲ್ಲಿ ಮೇನ್ ಆಗಿ ಒಂದು ಕ್ಯಾಪ್ಟನ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಮ್ಗೆ ನೆನ್ನೆ ಮ್ಯಾಚ್ ಕೂಡ ಗೊತ್ತಾಯ್ತು. ಅಂಡ್ ನೀವು ಪಂಜಾಬ್ ಅವ್ರು ಅಬ್ಸರ್ವ್ ಮಾಡಿದ್ರೆ ಫೀಲ್ಡಿಂಗ್ ಅಲ್ಲಿ ಸಿಗೋ ರನ್ಗಳನ್ನ ಸೇವ್ ಮಾಡ್ರು, ಆದ್ರೆ ಕ್ಯಾಚ್ ಗಳನ್ನ ಬಿಟ್ಟು ಮ್ಯಾಚ್ ನ ಸೋತ್ರು ಅಂತ ಕೂಡ ಹೇಳ್ಬೋದು. ಅಂಡ್ ಲಕ್ ಫ್ಯಾಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೇಮ್ ಅಂತ ಬಂದಾಗ. ಅಂಡ್ ಇಲ್ಲಿ ಮೇನ್ ಆಗಿ ತುಂಬಾ ಕ್ರೂಷಿಯಲ್ ಇದ್ದಾಗ, ತುಂಬಾ ಇನ್ನೇನೋ ಮ್ಯಾಚ್ ಹೋಗ್ತಿದೆ ಗುರು ಅನ್ನೋ ಫೀಲ್ ಅಲ್ಲಿ ಇದ್ದಾಗ ನಮ್ಮ ಅನುಜ್ ರಾವತ್ ಕೂಡ ಸ್ಯಾಮ್ ಕರ್ನ್ ಅವ್ರಿಗೆ ಔಟ್ ಆಗ್ತಾರೆ. ಸೊ ಇದಾದ್ಮೇಲೆ ನಾನಂತೂ ಅನ್ಕೊಂಡೆ ಓಕೆ ಇಲ್ಲಿ ಮುಗಿತು ಗುರು ಇದ್ ಮ್ಯಾಚ್, ಯಾಕೋ ಸರಿ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ, ಬಾಲ್ ಬೇರೆ ಅಷ್ಟು ಈಸಿಯಾಗಿ ಬರ್ತಾ ಇಲ್ಲ, ಏನೋ ಆಗದೆ ಅನ್ನೋ ಕಾಣಿಸ್ತಾಯ್ತು. ಬಟ್ ಅಲ್ಲಿ ಬಂದಿದ್ದಂಥದ್ದು ಮಹಿಪಾಲ್ ಲೂಮ್ರೋರ್ ಅಂಡ್ ನಮ್ಮ DK. ಇವರಿಬ್ರು ಗುರು ಆಟ ಆಡಿದಂಥದ್ದು. DK 280 ಸ್ಟ್ರೈಕ್ ನಲ್ಲಿ 10 ಬಾಲ್ಗೆ 28 ರನ್, 3 4 2 6. ಮಹಿಪಾಲ್ ಲೂಮ್ರೋ ಅವರು 8 ಬಾಲ್ಗೆ 17 ರನ್, 2 4 1 6, 212 ಸ್ಟ್ರೈಕ್ ರೇಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ಅದು ಬಂದ ತಕ್ಷಣ ಹೊಡೆಯೋದು ತುಂಬಾ ಕಷ್ಟ ಇದೆ, ಓಕೆನಾ. ಬಟ್ ಮಹಿಪಾಲ್ ಲೂಮ್ರೋ ಅವ್ರು ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಬಾಲೆ 4 ಆಮೇಲೆ 6 ಎಲ್ಲ ಹೋಗುತ್ತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಗೈಸ್, ಸಕ್ಕತ್ತಾಗಿ ಆಡ್ರು ಅಂತಾನೆ ಹೇಳ್ಬೋದು. ಅದೇ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಆ ಸ್ಟೇಜ್ ಅಲ್ಲಿ. ಆ ರೀತಿ ಏನಾದ್ರು ಮಹಿಪಾಲ್ ಲೂಮ್ರೋ ಅವ್ರು ಆಡಿರ್ಲಿಲ್ಲ ಅಂದ್ರೆ DK ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಿತ್ತು. ಸೊ DK ಫ್ರೀ ಆಡಕ್ ಆಗ್ತಾ ಇರಲಿಲ್ಲ. ಸೊ ಯಾವಾಗ ಇವ್ರ ಇಬ್ಬರಿಂದ ಕಡೆ ಕಾಂಟ್ರಿಬ್ಯೂಷನ್ ಬಂತು ಮ್ಯಾಚ್ ಆರಾಮಾಗಿ ಗೆಲ್ಲಕ್ ಸಾಧ್ಯ ಆಯ್ತು. ಅದರಲ್ಲೂ ಕೂಡ ಹರ್ಷಲ್ ಪಟೇಲ್ ಓವರ್ ಅಲ್ಲೂ ಕೂಡ ಸಖತ್ತಾಗಿ ಆ ಓವರ್ ಕೆಚ್ಚುತ್ತಾರೆ ನಮ್ಮ DK. ಅದಾದ್ಮೇಲೆ ನೆಕ್ಸ್ಟ್ ಓವರ್ ಕೂಡ ಫಸ್ಟ್ ಬಾಲೇ 6 ಗುರು, ಅದು ಹಿಂದೆ ನಾನು ಔಟ್ ಏನೋ ಅನ್ಕೊಂಡೆ. ಅದಾದ್ಮೇಲೆ ಗೊತ್ತಾಯ್ತು ಓಕೆ 6 ಹೋಗ್ತದೆ ಗುರು ಅಂತ. ಅಂಡ್ 6 ಬಾಲ್ಗೆ 13 ರನ್ ಏನ್ ಜಾಸ್ತಿ ಏನ್ ರನ್ ಅಲ್ಲ, ಬಟ್ ನೀವು ಹರ್ಷಿತ್ ರಾಣಾ ಮಾಡಿದ ಓವರ್ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಹೆಂಗ್ ಬೇಕಾದ್ರೂ ಆಗ್ಬೋದು ಮ್ಯಾಚ್ ಅಂತ. ಅದೊಂದು ತಲೆಲಿತ್ತು. ಬಟ್ ಆದ್ರೆ ನಮ್ಮ DK ಫಸ್ಟ್ ಬಾಲೆ 6 ಹೊಡೆದು ಆದ್ಮೇಲೆ ಪ್ರೆಷರ್ ಎಲ್ಲ ಇದ್ಮೇಲೆ ಇನ್ನೊಂದು ವೈಡ್ ಏನೋ ಆಗುತ್ತೆ, ಅದಾದ್ಮೇಲೆ 4 ಹೊಡೆದು ಮ್ಯಾಚ್ ನೇ ಕಂಪ್ಲೀಟ್ ಮಾಡ್ತಾರೆ. ಅಂಡ್ ಇಲ್ಲಿ ಹ್ಯೂಜ್ ಕ್ರೆಡಿಟ್ ನಮ್ಮ ಕಿಂಗ್ ಕೊಹ್ಲಿ, ದಿನೇಶ್ ಕಾರ್ತಿಕ್ ಅಂಡ್ ಮಹಿಪಾಲ್ ಲೂಮ್ರೋ ಅವ್ರಿಗೆ ಅಂತ ಹೋಗ್ಬೇಕು ಅಂತ ಅನ್ಕೋತೀನಿ. ಅಂಡ್ ಮಹಿಪಾಲ್ ಲೂಮ್ರೋ ಅವ್ರ ಬಗ್ಗೆ ಅಷ್ಟೊಂದು ಬರ್ತಿಲ್ಲ, ಅಷ್ಟೊಂದು ಹೆಸರಿಲ್ಲ. ಬಟ್ ಇಲ್ಲಿ ಒಂದ್ ವಿಷಯ ಹೆಂಗ್ ಗೊತ್ತಾ, ಯಂಗ್ಸ್ಟರ್ ಗಳ ಮೇಲೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನಮ್ ಕೇಳಿದಕ್ಕೆ ಅನುಜ್ ರಾವತ್ ಅವರು ಒಳ್ಳೆ ಕಾಂಟ್ರಿಬ್ಯೂಷನ್ ಬಿಟ್ಟರು ಹೋದ್ ಮ್ಯಾಚ್ ಅಲ್ಲಿ. ಅಂಡ್ ಕೀಪಿಂಗ್ ಸಕಲಾಗಿ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ಮಹಿಪಾಲ್ ಲೂಮ್ರೋ ಅವರು ಅವರ ತಾಕತ್ತೇನು ಅಂತ ಇವಾಗ ಪ್ರೂವ್ ಮಾಡಿದ್ರೆ. ಪವರ್ ಹಿಟರ್ಗಳು ಸಿಕ್ಕಾವಟ್ಟೆ, ಸೊ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಬರ್ತಿರುತ್ತೆ. ಅಂಡ್ DK ಹೇಳ್ಬೇಕಾ, ಆಕ್ಚುಲಿ ಓ ಸೀಸನ್ ಸಿಕ್ಕಾಡು ಖರಾಬ್ ಆಯ್ತು ಅವ್ರಿಗೆ. ಅಂಡ್ ಇವಾಗ ಈ ಸೀಸನ್ ಲಾಸ್ಟ್ ಸೀಸನ್ ಅವ್ರಿಗೆ. ಸೊ ಕಪ್ ಗೆಲ್ಸೇ ಹೋಗ್ತಿರೋ ರೀತಿ ಆಡ್ತಾ ಇದಾರೆ. ಅದೇ ರೀತಿ ಆಗ್ಲಿ, ಒಳ್ಳೇದಾಗ್ಲಿ. ಅಂಡ್ ಇದ್ರ ಜೊತೆಗೆ ಮೇನ್ ಆಗಿ ನಮ್ಮ ಕಿಂಗ್ ಕೊಹ್ಲಿ ಇಂಟರ್ವ್ಯೂ ಕೂಡ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ T20 ಬಗ್ಗೆ ಕೂಡ ತುಂಬಾ ವಿಷಯಗಳ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದೀನಿ. ಅಂಡ್ ಅವರ ಫ್ಯಾಮಿಲಿ ಜೊತೆ ವಿಡಿಯೋ ಕಾಲ್ ಮಾತಾಡ್ತಿದ್ದ ನೋಡ್ರೆ ಒಂದು ಒಳ್ಳೆ ಫ್ಯಾಮಿಲಿ ಮ್ಯಾನ್ ಅಂತ ಅನಿಸ್ತು. ಸೊ ಫೈನಲಿ ಖುಷಿ ಆಗಿದೆ ಏನಂದ್ರೆ ಅಂತೂ ಇಂತೂ ನಾವು ಮ್ಯಾಚ್ ಗೆದ್ವಿ. ಅಂಡ್
ಆಕ್ಚುಲಿ ರನ್ ರೇಟ್ ಕೂಡ ತುಂಬಾ ಚೆನ್ನಾಗಿದೆ. 180 ಏನೋ ಸಮಥಿಂಗ್ ಏನೋ ಇದೆ ಅಷ್ಟೇ ಈಗ, -180. ಸೊ ಬೇಗ ಬರ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಅಂಡ್ ನೆಕ್ಸ್ಟ್ ಮ್ಯಾಚ್ ಇರೋದು KKR ವಿರುದ್ಧ. ಸೊ ತುಂಬಾ ವಿಷಯಗಳು ಕ್ರೂಷಿಯಲ್ ಆಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಡ್ ಮತ್ತೆ ಸಿಗೋಣ ಗೈಸ್. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್.